ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ, ಶ್ರೇಷ್ಠವಾದ, ಪರಿಶುದ್ಧವಾದ, ಮಹೋನ್ನತವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಯಾವ ನಾಮದಲ್ಲೂ ರಕ್ಷಣೆ ಇಲ್ಲ, ಕೇವಲ ಯೇಸುವಿನ ನಾಮದಲ್ಲಿ ಮಾತ್ರ ರಕ್ಷಣೆ ಇದೆ ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ ಆತನು ನಮ್ಮನ್ನು ತನ್ನ ರಕ್ಷಣೆಯಿಂದ ಅಲಂಕರಿಸಿರುವುದಕ್ಕಾಗಿ ನಾವು ಪ್ರತಿದಿನ ದೇವರನ್ನು ಸ್ತುತಿಸುವುದಕ್ಕೆ ಬದ್ಧರಾಗಿದ್ದೇವೆ, ಆತನನ್ನು ಆರಾಧಿಸುವುದಕ್ಕೆ ಬದ್ಧರಾಗಿದ್ದೇವೆ. ಈ ಲೋಕದಲ್ಲಿ ಯೇಸು ಕ್ರಿಸ್ತನನ್ನು ಆರಾಧಿಸುವುದಕ್ಕಿಂತ ಉತ್ತಮವಾದ ಕಾರ್ಯ ಬೇರೊಂದಿಲ್ಲ ಎಂಬುದಾಗಿ ಖಚಿತವಾಗಿ ಹೇಳುತ್ತೇನೆ. ಯಾಕಂದ್ರೆ ನಿನ್ನ ಆರಾಧನೆ ಸರಿಯಾದ ದೇವರ ಪಾದದ ಬಳಿಗೆ ಹೋಗುತ್ತದೆ. ಆದ್ದರಿಂದ ಆ ಆರಾಧನೆ ನಿನಗೆ ಆಶೀರ್ವಾದವನ್ನು ತರುತ್ತದೆ. ಪ್ರತಿದಿನ ಉದಯ ಕಾಲದಲ್ಲಿ ನಾವೆಲ್ಲರೂ ಕೂಡ ಒಂದು ವಾಗ್ದಾನ ಸಂದೇಶವನ್ನು ಕೇಳುವುದರ ಮೂಲಕ ಆ ದಿನಕ್ಕೆ ಬೇಕಾದ ಸ್ಫೂರ್ತಿ ಹಾಗೂ ಪ್ರೇರಣೆಯನ್ನು ನಾವು ಹೊಂದಿಕೊಳ್ಳುತ್ತಾ ಇದ್ದೇವೆ. ಈ ದಿನ ವಾಗ್ದಾನವನ್ನು ಓದೋಣವ. ಪರಿಶುದ್ಧ ಸತ್ಯವೇದ ಇದ್ದರೆ ತೆಗೆಯಿರಿ. ಕೀರ್ತನೆಗಳು 42ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದೋಣ. Psalm 42 and verse 8. ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು, ರಾತ್ರಿ ವೇಳೆಯಲ್ಲಿಯೂ ಆತನ ಕೀರ್ತನೆ ನನ್ನಲ್ಲಿರುವುದು. ನನ್ನ ಜೀವಾಧಾರಕನಾದ ದೇವರನ್ನು ಪ್ರಾರ್ಥಿಸುವೆನು. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 42ನೇ ಕೀರ್ತನೆಯನ್ನು ಆ ಕೊರಾಹಿಯರು ಬರೆದಂಥದ್ದೆಂಬುದಾಗಿ ಆ ಇಂಟ್ರೊಡಕ್ಷನ್ ಅಲ್ಲಿ ನಾವು ನೋಡುತ್ತೇವೆ. ಕೊರಾಹಿಯರ ಜೀವಿತ ನಮ್ಮೆಲ್ಲರಿಗೂ ಕೂಡ ಆದರ್ಶವಾದದ್ದು. ಅವರ ತಂದೆ ಸತ್ತು ಹೋಗಿದ್ದರೂ ಕೂಡ ಕೊರಾಹಿಯರು ದೇವರನ್ನು ಸ್ತುತಿಸುವವರಾಗಿ, ಆರಾಧಿಸುವವರಾಗಿ, ಆತನ ಹುಡುಕುವವರಾಗಿ ಇದ್ದರು. ಆದ್ದರಿಂದ ಅವರು ಸಜೀವವುಳ್ಳವರಾಗಿದ್ದು ದೇವರನ್ನು ಸ್ತುತಿಸಿದರು. ದೇವರು ಅವರ ಕೀರ್ತನೆಗಳನ್ನು ಈ ದಿನ ನಮ್ಮೆಲ್ಲರಿಗೂ ಕೂಡ ಒಂದು ಉತ್ತಮವಾದ ಸ್ಫೂರ್ತಿಯನ್ನು ಕೊಡುವುದಕ್ಕೆ ಉಪಯೋಗಿಸಿದ್ದಾರೆ. ಅಂದರೆ ಆತನ ಪ್ರಣಾಳಿಕೆ ಎಷ್ಟು ಉನ್ನತವಾದದೆಂದು ಆಲೋಚಿಸಬೇಕು. ಹಗಲಿನಲ್ಲಿ ಆತನು ಆಜ್ಞಾಪಿಸುತ್ತಾ ಇದ್ದಾನಂತೆ, ತನ್ನ ಪ್ರೀತಿಯನ್ನು ಅನುಗ್ರಹಿಸುತ್ತೇನೆ ಎಂಬುದಾಗಿ ಆಜ್ಞಾಪಿಸುತ್ತಿದ್ದಾರೆ. ಕರ್ತನು ನಿನ್ನ ಕುರಿತಾಗಿ ಆಲೋಚಿಸುತ್ತಿದ್ದಾರೆ, ನಿನ್ನನ್ನು ಆತನು ಗಮನಿಸುತ್ತಿದ್ದಾರೆ. ಕೃಪೆ ಉಂಟಾಗಲಿ ಎಂದು ಆಜ್ಞಾಪಿಸುತ್ತಿದ್ದಾರೆ. ನಿನ್ನ ಜೀವಿತದಲ್ಲಿ ಒಳಿತು ಉಂಟಾಗಬೇಕೆಂದು, ಕೃಪೆ ನಿನ್ನನ್ನು ಆವರಿಸಬೇಕೆಂದು, ಕೃಪೆಯ ಮೂಲಕ ನೀನು ಸಂರಕ್ಷಿಸಲ್ಪಡಬೇಕೆಂದು, ಸಮಸ್ಯೆಗಳಿಂದ, ಸಂಶಯಗಳಿಂದ ನೀನು ಆಚೆ ಬರಬೇಕು ಎಂಬುದಾಗಿ ಕರ್ತನು ಯಾವಾಗಲೂ ಆಜ್ಞಾಪಿಸುವಂತಹ ದೇವರು. ಆತನ ಮಾತು ಎಷ್ಟು ಶಕ್ತಿಯುಳ್ಳದ್ದು, ದೇವರ ಮಾತು ಎಷ್ಟು ಪ್ರಭಾವವುಳ್ಳದ್ದು. ಬೆಳಕು ಉಂಟಾಗಲಿ ಎಂದು ಹೇಳಿದ ಕೂಡಲೇ ಬೆಳಕು ಉಂಟಾಯಿತು ಎಂದು ವಾಕ್ಯವು ದೃಢೀಕರಿಸುತ್ತಾ ಇಲ್ವಾ? ಎಸ್, ಕರ್ತನ ಮಾತಿನಲ್ಲಿ ಪ್ರಭಾವ ಇದೆ, ಆತನ ಮಾತಿನಲ್ಲಿ ಶಕ್ತಿ ಇದೆ. ಕೃಪೆ ಉಂಟಾಗಲಿ ಎಂಬುದಾಗಿ ಆಜ್ಞಾಪಿಸಿದ ಕೂಡಲೇ ನಿನ್ನ ಜೀವಿತದಲ್ಲಿರುವಂತಹ ಎಲ್ಲ ಕತ್ತಲೆ ತೊಲಗಿ ಹೋಗುತ್ತದೆ. ഇരുಳಿನ ಕಾರ್ಯವೆಲ್ಲವೂ ಕೂಡ ಅಗಲಿ ಹೋಗುತ್ತದೆ. ದೊಡ್ಡ ಬೆಳಕಿನಿಂದ ದೇವರು ನಿನ್ನನ್ನು ತುಂಬಿಸುತ್ತಾರೆ. ನಿನ್ನ ಜೀವಿತದಲ್ಲಿರುವಂತಹ ಪ್ರತಿ ಶಾಪಗ್ರಸ್ತ ಅನುಭವ ಕೂಡ ನಶಿಸಿ ಹೋಗುತ್ತದೆ. ಕರ್ತನ ಬೆಳಕು ನಿನ್ನ ಜೀವಿತದಲ್ಲಿ ಬರುವಾಗ ಸೈತಾನನ ಶಕ್ತಿಯ, ದುರಾತ್ಮ ಶಕ್ತಿಯ ಪ್ರಾಬಲ್ಯದಿಂದ ನೀನು ಬಿಡುಗಡೆ ಹೊಂದುತ್ತೀಯ. ಆತನ ಮಹಿಮೆಯಿಂದ ತುಂಬಲ್ಪಡುತ್ತೀಯ, ಆತನ ಶಕ್ತಿಯಿಂದ ತುಂಬಲ್ಪಡುತ್ತೀಯ. ಹಗಲಿನ ವೇಳೆ ಆಜ್ಞಾಪಿಸುತ್ತಾ ಇದ್ದಾರೆ, ತನ್ನ ಕೃಪೆ ಉಂಟಾಗಲೆಂದು ಆಜ್ಞಾಪಿಸುತ್ತಾ ಇದ್ದಾರೆ. ಈ ದಿನ ಒಂದು ವೇಳೆ ನಿನ್ನ ಜೀವಿತದಲ್ಲಿ ಕತ್ತಲೆಯಲ್ಲಿ, ವೇದನೆಯಲ್ಲಿ, ದುಃಖದಲ್ಲಿ, ಕಣ್ಣೀರಿನಲ್ಲಿ, ವೈಫಲ್ಯದಲ್ಲಿ, ಫೇಲ್ಯೂರಲ್ಲಿ ಇದೆಯೇನೋ, ಸೋಲಿನಲ್ಲಿ ಇದೆಯೇನೋ, ಯಾಕೆ ಈ ಜೀವಿತ ಎಂದು ಅಂದುಕೊಳ್ಳುತ್ತಾ ಇದೆಯೇನೋ? ನನ್ನ ಜೀವಿತ ಮುಗಿಯಿತು, ಯಾರು ಕೂಡ ಮೇಲೆತ್ತುವುದಕ್ಕೆ ಆಗಲ್ಲ, ಯಾರೊಬ್ಬರು ನನ್ನನ್ನು ರಕ್ಷಿಸುವುದಿಲ್ಲ, ಈ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡುವುದಿಲ್ಲ ಎಂದು ಅಂದುಕೊಳ್ಳುತ್ತಿದೆಯೇನೋ? ಕರ್ತನು ಆಜ್ಞಾಪಿಸುತ್ತಿದ್ದಾರೆ. ಈ ದಿನ ತನ್ನ ಕೃಪೆ ಉಂಟಾಗಲಿ ಎಂದು ಆಜ್ಞಾಪಿಸುತ್ತಿದ್ದಾರೆ. ಬಿಡುಗಡೆ ಉಂಟಾಗಲಿ ಎಂದು ಆಜ್ಞಾಪಿಸುತ್ತಿದ್ದಾರೆ. ವಿಮೋಚನೆ ಉಂಟಾಗಲಿ ಎಂದು ಆಜ್ಞಾಪಿಸುತ್ತಿದ್ದಾರೆ. ಆರೋಗ್ಯ ಉಂಟಾಗಲಿ ಎಂದು ಆಜ್ಞಾಪಿಸುತ್ತಿದ್ದಾರೆ. ನಿನ್ನ ಜೀವಿತದಲ್ಲಿ ಆಶೀರ್ವಾದ ಉಂಟಾಗಲಿ ಎಂದು ಆಜ್ಞಾಪಿಸುತ್ತಿದ್ದಾರೆ. ಆತನು ನುಡಿಯುವಾಗಲೇ ಅದು ನಡೆಯುತ್ತದೆ ಅಷ್ಟೇ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ, ಸಂಶಯ ಇಲ್ಲ. ರಾತ್ರಿ ವೇಳೆಯಲ್ಲಿ ದೇವರ ಕುರಿತಾದ ಕೀರ್ತನೆ, ಜೀವಾಧಾರಕನಾದ ನನ್ನ ದೇವರನ್ನು ನಾನು ಪ್ರಾರ್ಥಿಸುವೆನು. ರಾತ್ರಿ ಅಂದರೆ ನಾನು ಭೌತಿಕ ಸಂಬಂಧವಾದ ಕತ್ತಲೆ ಕುರಿತು ಮಾತಾಡುತ್ತಿಲ್ಲ. ಹಗಲು ಹಾಗೂ ರಾತ್ರಿ ಇರುತ್ತದೆ, ನಾನು ಅದರ ಕುರಿತಾಗಿ ಮಾತಾಡುತ್ತಿಲ್ಲ. ರಾತ್ರಿಯ ವೇಳೆ ಎನ್ನುವಂಥದ್ದು ಶ್ರಮೆಗೆ ಸಾದೃಶ್ಯವಾಗಿದೆ. ಕತ್ತಲೆ ವಾಕ್ಯದಲ್ಲಿ ಅನೇಕ ಸಂದರ್ಭದಲ್ಲಿ ಮನುಷ್ಯನ ಎದುರಿಸುವಂತಹ ಶ್ರಮೆಗೆ ಸಾದೃಶ್ಯವಾಗಿದೆ. ಗಾಢ ಅಂಧಕಾರದಲ್ಲಿ ಸಂಚರಿಸುವಾಗ ಎಂಬುದಾಗಿ ಕೀರ್ತನಗಾರನು ಹೇಳುತ್ತಾನೆ. ಸೊ ಕತ್ತಲೆ ಎನ್ನುವಂಥದ್ದು ಶ್ರಮೆಗೆ ಸಾದೃಶ್ಯವಾಗಿದ್ದರೆ, ಆ ಶ್ರಮೆಯ ಕಾಲದಲ್ಲಿ, ಆ ಕಷ್ಟದ ಪರಿಸ್ಥಿತಿಯಲ್ಲಿ, ಆ ಪ್ರತಿಕೂಲವಾದ ವಾತಾವರಣದಲ್ಲಿ ನನ್ನೊಂದಿಗೆ ಇರುವಂಥದ್ದು ಯಾವುದು? ಜೀವಿತದಲ್ಲಿ ಎಷ್ಟು ವಿಚಿತ್ರವಾದಂತಹ ಸಂಭವಗಳು ನಡೆಯುತ್ತದೆ ಅಂದರೆ, ನಿನಗೆ ಕಷ್ಟ ಬಂದಾಗಲೇ ನಿನ್ನನ್ನು ನಿಜವಾಗಿ ಪ್ರೀತಿಸುವವರು ಯಾರು? ನಿನಗಾಗಿ ನಿಜವಾಗಿ ಪ್ರಾರ್ಥಿಸುವವರು ಯಾರು? ನಿನ್ನ ಭುಜ ತಟ್ಟಿ ಪ್ರೋತ್ಸಾಹ ಮಾಡುವವರು ಯಾರೆಂಬುದಾಗಿ ಆಗಲೇ ಗೊತ್ತಾಗುತ್ತದೆ. ಚೆನ್ನಾಗಿರುವಾಗ ಎಲ್ಲರೂ ಹತ್ತಿರವಾಗೇ ಇರುತ್ತಾರೆ, ಎಲ್ಲ ಇದ್ದಾಗ ಎಲ್ಲರೂ ಜೊತೆಯಲ್ಲೇ ಇರುತ್ತಾರೆ. ಆದರೆ ಕೊರತೆಯಲ್ಲಿ ನಿನ್ನ ಜೊತೆ ಇರುವಂತವರು ಯಾರು? ರಾತ್ರಿಯ ವೇಳೆ ಯಾರು ನಿನ್ನ ಜೊತೆ ಇರುತ್ತಾರೆ? ಈ ದಿನ ಪರಿಸ್ಥಿತಿ ಹೇಗೆ ಇದೆ ಎಂದರೆ, ಯಾರಾದ್ರೂ ಕಷ್ಟದಲ್ಲಿರೋರನ್ನು ನೋಡಿದಾಗ ಈಗ ನಾವು ಅವರನ್ನು ಟಚ್ ಮಾಡಿದ್ರೆ ಯಾವುದೋ ವಿಧದಲ್ಲಿ ಸಹಾಯ ಮಾಡಬೇಕಾಗುತ್ತದೆ ಎಂಬುದಾಗಿ, ಅಂದರೆ ಅವರು ಯಾರೆಂಬುದಾಗಿ ಗೊತ್ತಿಲ್ಲದವರ ಹಾಗೆ ಪ್ರವರ್ತಿಸಿ ಪಕ್ಕಕ್ಕೆ ಹೋಗುವಂತರ ಅನೇಕರಿದ್ದಾರೆ. ಆದರೆ ವಾಕ್ಯ ಹೇಳುತ್ತದೆ, ದೇವರ ಕುರಿತಾದ ಕೀರ್ತನೆಯು ಜೀವಾಧಾರಕನಿಗೆ ಮಾಡುವಂತಹ ಪ್ರಾರ್ಥನೆ ನನ್ನ ಜೊತೆ ಇದೆ. ನಿಜವೇ,
ನೀನು ಮಾಡುವಂತ ಆರಾಧನೆ, ನೀನು ಮಾಡುವಂತ ಪ್ರಾರ್ಥನೆ ಯಾವಾಗಲೂ ಕೂಡ ನಿನಗೆ ಅದು ಸಹಾಯವನ್ನು ಮಾಡುವಂತದ್ದಾಗಿದೆ. ಆದ್ದರಿಂದ ಶ್ರಮೆ ಬಂದಾಗ, ಕಷ್ಟ ಬಂದಾಗ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಬೇಡ. ಕರ್ತನನ್ನು ಸ್ತುತಿಸುವುದನ್ನು ಬಿಡಬೇಡ. ಕೀಪ್ ಪ್ರೇಯಿಂಗ್ ಅಂಡ್ ಕೀಪ್ ಪ್ರೈಸಿಂಗ್. ಕರ್ತನು ನಿಮ್ಮ ಜೀವಿತದಲ್ಲಿ ಒಳಿತನ್ನು ಮಾಡಿ ಅದ್ಭುತವನ್ನು ಮಾಡುತ್ತಾರೆ. ಈ ದಿನವೆಲ್ಲ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿರಿ. ದೇವರೇ, ನಿಮ್ಮ ಕೃಪೆಯನ್ನು ಆಜ್ಞಾಪಿಸಿರಿ ಎಂಬುದಾಗಿ ದೇವರನ್ನೇ ದೃಷ್ಟಿಸಿರಿ. ಕರ್ತನು ಆಜ್ಞಾಪಿಸುವಾಗ ನಿಮ್ಮ ಪರಿಸ್ಥಿತಿ ಬದಲಾಗುತ್ತದೆ, ಸ್ಥಿತಿಗತಿಗಳು ಬದಲಾಗುತ್ತದೆ. ನಿಮ್ಮ ಆರೋಗ್ಯದ ವಿಷಯದಲ್ಲಿ ದೇವರು ಒಳಿತನ್ನು ಮಾಡುತ್ತಾರೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ದೇವರು ನಿಮಗೆ ಬಿಡುಗಡೆಯನ್ನು ಕೊಡುತ್ತಾರೆ, ದೊಡ್ಡ ಕಾರ್ಯವನ್ನು ಮಾಡುತ್ತಾರೆ. ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಉದಯ ಕಾಲದಲ್ಲಿ ನೀವು ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ನೀವು ಕೃಪೆ ಉಂಟಾಗಲಿ ಎಂದು ಆಜ್ಞಾಪಿಸುವಂತ ದೇವರಾಗಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ಒಂದು ಮಾತನ್ನು ನುಡಿಯಿರಿ. ಅನೇಕರ ಜೀವಿತದಲ್ಲಿ ಇರುವಂತಹ ನಿರಾಶೆ, ನಿರುತ್ಸಾಹವನ್ನು ತೊಲಗಿಸಿರಿ ದೇವ. ಅದ್ಭುತವನ್ನು ಮಾಡಿರಿ. ಎಷ್ಟು ಜನ ಈ ದಿನದಲ್ಲಿ ಹೃದಯಪೂರ್ವಕವಾಗಿ ನಿಮ್ಮನ್ನು ದೃಷ್ಟಿಸುತ್ತಿದ್ದಾರೋ, ನಿಮ್ಮ ಕಾರ್ಯ ಅವರ ಜೀವಿತದಲ್ಲಿ ಆಗಬೇಕೆಂದು ಮನಪೂರ್ವಕವಾಗಿ ಕೋರುತ್ತಾ ಇದ್ದಾರೋ, ಅವರ ಜೀವಿತದಲ್ಲಿ ಒಳಿತನ್ನು ಮಾಡಿರಿ. ಅವರ ಕುಟುಂಬ ಪರಿಸ್ಥಿತಿಯನ್ನು ಸರಿ ಮಾಡಿರಿ. ಮಕ್ಕಳ ಭವಿಷ್ಯತನ್ನು ಆಶೀರ್ವದಿಸಿರಿ, ಜೊತೆಗಿದ್ದು ನಡೆಸಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. God bless you, dear friends. Have a wonderful day.